ಸರ್ ಏನು ಸರ್ ದಿಢೀರ್ ಭೇಟಿ? ಮುಖ್ಯಮಂತ್ರಿಗಳಾದ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚುಂಚನಗಿರಿ ಸ್ವಾಮೀಜಿಯವರನ್ನು ಭೇಟಿ ಮಾಡಬೇಕಿತ್ತು. ಸಹಜವಾಗಿ ಎಲ್ಲ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯ. ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರು. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಏನಾದರೂ ಭೇಟಿ ಕೊಟ್ಟರ ಅನ್ನೋದು? ಅವೆಲ್ಲ ಅಸತ್ಯಕ್ಕೆ ದೂರವಾದದ್ದು. ಅದನ್ನೆಲ್ಲ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗೋದಿಲ್ಲ. ರಾಜಕೀಯ ಉದ್ದೇಶ ಯಾರ್ಯಾರು ಬಂದಿದ್ದೀರಿ ಸರ್? ಈಗ ಸುಮಾರು ಜನ, ಚೆಲುವಣ್ಣವರು, ನಮ್ಮ MLC ರವಿಯಣ್ಣವರು, ಮದ್ದೂರು MLA ಅವರು, ಮಂಡ್ಯದ ಶಾಸಕರು, ನಾನು MLC ದಿನೇಶ್ ಗೂಳಿಗೌಡರು, ಇನ್ನು ಸತೀಶ್ ಶೈಲ್ ಅವರು, ಮಂಕಾಳ ವೈದ್ಯ ಅವರವರು ಎಲ್ಲ ಬಂದಿದ್ದೆ. ಇದು ಭಕ್ತಿಪೂರ್ವಕವಾಗಿ ಅವ್ರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಂಥ ಭೇಟಿ ಅಷ್ಟೇ. ಸರ್ ಏನು ಸರ್ ದಿಢೀರ್ ಭೇಟಿ? ಮುಖ್ಯಮಂತ್ರಿಗಳಾದ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚುಂಚನಗಿರಿ ಸ್ವಾಮೀಜಿಯವರನ್ನು ಭೇಟಿ ಮಾಡಬೇಕಿತ್ತು. ಸಹಜವಾಗಿ ಎಲ್ಲ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯ. ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರು. ಹಾಗಾಗಿ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಪಂಥ ಆಹ್ವಾನ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಏನಾದರೂ ಭೇಟಿ ಕೊಟ್ಟರ ಅನ್ನೋದು? ಅವೆಲ್ಲ ಅಸತ್ಯಕ್ಕೆ ದೂರವಾದದ್ದು. ಅದನ್ನೆಲ್ಲ ರಾಜಕೀಕರಣಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗೋದಿಲ್ಲ. ರಾಜಕೀಯ ಉದ್ದೇಶ ಯಾರ್ಯಾರು ಬಂದಿದ್ದೀರಿ ಸರ್? ಈಗ ಸುಮಾರು ಜನ, ಚೆಲುವಣ್ಣವರು, ನಮ್ಮ MLC ರವಿಯಣ್ಣವರು, ಮದ್ದೂರು MLA ಅವರು, ಮಂಡ್ಯದ ಶಾಸಕರು, ನಾನು MLC ದಿನೇಶ್ ಗೂಳಿಗೌಡರು, ಇನ್ನು ಸತೀಶ್ ಶೈಲ್ ಅವರು, ಮಂಕಾಳ ವೈದ್ಯ ಅವರವರು ಎಲ್ಲ ಬಂದಿದ್ದೆ. ಇದು ಭಕ್ತಿಪೂರ್ವಕವಾಗಿ ಅವ್ರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಬಂದಂಥ ಭೇಟಿ ಅಷ್ಟೇ.